ಮಾಡಲಿಕ್ಕೆ 3 ಬಾರಿ ವಾರಂಟಿ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ ನಾನು? 5 ವರ್ಷದ ಸರ್ಕಾರವನ್ನು ಒಂದು ಬಾರಿ ತಂದರೆ ಜಾತಿ ಭೇದ ಮರೆತು ಈ ನಾಡಿನ ಜನತೆಯ ಸ್ವಾಭಿಮಾನದಿಂದ ಬದುಕನ್ನ ಯಾವ ರೀತಿ ಕೊಡಬೇಕು ಅನ್ನೋದು ನನ್ನದೇ ಆದಂತ ಚಿಂತನೆಯನ್ನು ಹೇಳಿದ್ದೇನೆ. ಆ 20 ತಿಂಗಳ ಆಡಳಿತದಲ್ಲಿ ಯಾವ ರೀತಿ ಆಡಳಿತ ಕೊಟ್ಟೆ ಕಣ್ಣಾರೆ ನೋಡಿದ್ದೀರಿ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ಇವತ್ತು ಇಡೀ ರಾಜ್ಯದಲ್ಲಿ ಜನತೆಯ ಒಂದು ಸ್ವಾಭಿಮಾನದ ಬದುಕನ್ನು ತರಬೇಕು ಅಂತ ನಾನು ಹೋರಾಟ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬರಬೇಕು, ಪಕ್ಷದ ಸಂಘಟನೆಗೆ ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳ ಒಂದು ಒತ್ತಾಯ ಇದೆ. ಬಂದ್ರು ಬರಲೇಬೇಕು ಅಂತ ಹೇಳಿ ಚುನಾವಣೆ ಸೋತು ಮನೇಲಿ ಕೂತೀಗ ಇವತ್ತು ಇನ್ನೂ ಡಬಲ್ ಇಂಜಿನ್ ಅಂತಾರಲ್ಲ ನಮ್ಮ ನರೇಂದ್ರ ಮೋದಿ ಅವರು, ಡಬಲ್ ಇಂಜಿನ್ ಕೆಲಸ ನಿಖಿಲ್ ಕುಮಾರಸ್ವಾಮಿಯಿಂದ ಪ್ರಾರಂಭ. ಚನ್ನಪಟ್ಟಣ ಕಚೇರಿಯನ್ನು ಮುಂದುವರಿಸದೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಶ್ವತವಾದ ಕಚೇರಿ ಇರ್ತದೆ. ಅವರು ವಾರದಲ್ಲಿ 1 ದಿವಸದಾದ್ರೂ ಬಂದು ನಿಮ್ಮನ್ನ ಕಷ್ಟ ಸುತ್ತ ಕೊಡ್ತಾರೆ. ಆದ್ರೆ ನೀವು ಮೊದಲೇ ಬನ್ನಿ ಅಲ್ಲಿ ಬನ್ನಿ ಅಂತ ಶುರು ಮಾಡಿದ್ರೆ ಅವರೊಬ್ಬರೇ ಇವತ್ತು ಈ ಪಕ್ಷದ ಜೀವಾಳ, ನನಗೆ ಈ ಪಕ್ಷದ ಜೀವಾಳ, ಇಡೀ ರಾಜ್ಯ ಸುತ್ತಬೇಕು, ರಾಜ್ಯ ಪಕ್ಷ ಕಟ್ಟಬೇಕು. ನನ್ನನ್ನ ಯಾವ ರೀತಿ ನೀವು ಬಿಟ್ಟಿದ್ರೆ ಪಕ್ಷ ಕಟ್ಟಲಿಕ್ಕೆ, ಅದೇ ರೀತಿ ಅವರಿಗೂ ಸಹ ನಾವು ಅವಕಾಶ ಕೊಡಬೇಕು. ಅದರಿಂದ ನಮ್ದೇನು 58 ಸೀಟೇನು ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಇದೆ ಮೈತ್ರಿ ಸರ್ಕಾರ. ನಾನು ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ 170 ಸ್ಥಾನವನ್ನ ಈ ರಾಜ್ಯದಲ್ಲಿ ಪ್ರಶ್ನೆ ಇಲ್ಲ.